ನೋಡಿ, ಗ್ರಾಮಕ್ಕೆ ಬಸ್ಸೇ ಇಲ್ಲ, ಸಾರಿಗೆ ಬಸ್ ವ್ಯವಸ್ಥೆನೇ ಇಲ್ಲದೆ ಊರಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಪ್ರತಿ ದಿನವೂ ಕೂಡ 2.5 ಕಿಲೋಮೀಟರ್ ನಡಿಬೇಕಾಗಿದೆ ಮಕ್ಕಳು. ಶಾಲೆ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಪ್ರತಿ ದಿನ 2.5 ಕಿಲೋಮೀಟರ್ ನಡಿಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಸಾರಿಗೆ ಬಸ್ಗಾಗಿ ಆಗ್ರಹಿಸ್ತಾ ಇದ್ದಾರೆ. ಪ್ರತಿದಿನ ಶಾಲೆ ಕಾಲೇಜಿಗೆ ಹೋಗೋದಕ್ಕೆ ಬಸ್ ಕೊಡಿ ಅಂತ ಪರಿಪರಿಯಾಗಿ ಕೇಳಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಆಗ್ರಹ ಜೋರಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 2.5 ಕಿಲೋಮೀಟರ್ ನಡಿಬೇಕಾದಂತ ಪರಿಸ್ಥಿತಿ ಇದೆ. ಹಲವು ವರ್ಷಗಳಿಂದ ಈ ಸಮಸ್ಯೆಯನ್ನ ಈ ಗ್ರಾಮದ ಜನತೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. 2.5 ಕಿಲೋಮೀಟರ್ ನಡಿಬೇಕಾಗಿದೆ ಮಕ್ಕಳು. ಅಂದ್ರೆ ಮೇನ್ ರೋಡಿಗೆ ಹೋಗಿ ಅಲ್ಲಿ ಮಕ್ಕಳು ಬಸ್ಸನ್ನ ಹತ್ತಬೇಕು. ಯಾವ ಊರು, ಏನ್ ಸಮಸ್ಯೆ, ಜನಪ್ರತಿನಿಧಿಗಳು ಅಧಿಕಾರಿಗಳು ಏನ್ ಹೇಳ್ತಾರೆ ನೋಡೋಣ. ಈ ದೃಶ್ಯ ನೋಡಿ. ಮಣಭಾರದ ಪುಸ್ತಕಗಳ ಬ್ಯಾಗ್ ಹೊತ್ತು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಮಕ್ಕಳು ಶಾಲೆಗೆ ಹೋಗುವ ಪರಿಸ್ಥಿತಿ ಇದೆ. ಮಳೆ ಬಂದ್ರೆ ಪುಸ್ತಕಗಳೆಲ್ಲ ತೊಯ್ದು ಹೋಗ್ತವೆ. ಶಾಲೆಗೆ ತಡವಾಗಿ ಹೋದ್ರೆ ಟೀಚರ್ ಬೈತಾರೆ. ಲೇಟ್ ಆಗಿ ಸಂಜೆ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಬೈತಾರೆ. ಇದರ ಮಧ್ಯೆ ಹೋಮ್ ವರ್ಕ್ ಅದು ಇದು ಅಂತ 108 ಕೆಲಸ. ಹಿಂಗಂತ ನೋವು ತೋಡಿಕೊಳ್ತಾ ಇರೋ ಈ ಮಕ್ಕಳೆಲ್ಲ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಂಚಿನಾಳ ಕ್ಯಾಂಪ್ನವರು. ಹಂಚಿನಾಳದ ಕ್ಯಾಂಪ್ನಲ್ಲಿ ಸರಿಸುಮಾರು 400 ಮನೆಗಳಿವೆ. ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ ಇದೆ. ಆದ್ರೆ 5ನೇ ಕ್ಲಾಸ್ ಪಾಸ್ ಆಗಿ 6ನೇ ತರಗತಿ ಓದಬೇಕು ಅಂದ್ರೆ ಈ ಮಕ್ಕಳೆಲ್ಲ ಇಲ್ಲಿಂದ 2.5 ಕಿಲೋಮೀಟರ್ ದೂರದಲ್ಲಿರೋ ಹಂಚಿನಾಳ ಗ್ರಾಮಕ್ಕೆ ಬರಬೇಕು. ಹೀಗಾಗಿ ಓಡಾಡಲು ಸಾರಿಗೆ ಬಸ್ ಬಿಡಿ ಅಂತಿದ್ದಾರೆ ಇಲ್ಲಿನ ಮಕ್ಕಳು ಹಾಗೂ ಶಿಕ್ಷಕರು. ಅಲ್ಲಿ ಗಂಡ ಮಕ್ಳು ಇರ್ತಾರ್ರಿ, ಮತ್ತೆ ಲೇಡೀಸ್ ನಾವ್ ಅಲ್ಲಿ ಲೇಸಿ ಬರ್ಬೇಕ್ರಿ. ಮತ್ತೆ ಲೇಟ್ ಆಗಿ ಹೋದಂದ್ರೆ ಅದಕ್ಕೆ ಲೇಟ್ ಆಗಿ ಹೋಗ್ತಿ ಮನ್ಯಾಗ ಬೈತಾರ್ರಿ. ಮತ್ತೆ ಮಳೆ ಚಳಿಗಾಲದಲ್ಲಿ ಜರ ಬಂದು ಅಂದ್ರ ಮತ್ತೆ ಅದಕ್ಕೊಂದ್ ದಿವಸ ಶಾಲೆ ಬಿಟ್ಟು ಅಂದ್ರ ಸರ್ ಅದಕ್ ಬಿಟ್ಟೇಮ ಅಂತ ಕೇಳ್ತಾರ್ರಿ. ಅದಕ್ಕ ಒಂದ್ ಬಸ್ ಅನುಕೂಲ ಬೇಕ್ರಿ. ಸರ್ಕಾರ ಕೇಳಕತ್ತಿ ಬಸ್ ಬೇಕಂತಂದ. ಯಾರು ಗಂಡ ಮಕ್ಳು ಹಿಂಗ ಚುಡಾಯಿಸ್ತಾರಲ್ಲ ನಮ್ಮನ್ನ, ಇವಾಗ ಬಸ್ ಬೇಕಂತ ಕೇಳಕತ್ತಿ. ನಮ್ಮೂರಲ್ಲಿ ಬಸ್ಸಿನ ಸೌಲಭ್ಯ ಇರುವುದಿಲ್ಲ. ಯಾಕೆಂದ್ರೆ ದಾರಿ ಕೂಡ ಸರಿ ಇದ್ದಲ್ಲ, ಈಗೀಗ ದಾರಿ ಕೂಡ ಸರಿಯಾಗಿದೆ. ಇನ್ಮೇಲಿಂದ ಬಸ್ ಬಿಡಬೇಕಂತ ವಿನಂತಿ. ಯಾಕೆಂದ್ರೆ ಇಲ್ಲಿ 100ರಿಂದ 150 ಮಕ್ಕಳು ಶಾಲೆಗೆ ಬರ್ತಾ ಇರ್ತಾರೆ. ಹಂಗಾಗಿ ಅವರು ಇಲ್ಲಿಂದ 2.5 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕಾಗತ್ತೆ. ಈ ಸಮಯದಲ್ಲಿ ಮಳೆಗಾಲ ಆಗುತ್ತಿರುತ್ತೆ. ಅದರಿಂದಾಗಿ ಅವರು ಬಸ್ ಬಿಡಕಂತ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿಂದ ಬರ್ತದೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳು ಹಂಚಿನಾಳ ಕ್ಯಾಂಪಿಂದ ಬರ್ತಾ ಇದ್ದಾರೆ. ಆ ಕ್ಯಾಂಪಿಂದ ಬರ್ಬೇಕಾದ್ರೆ ಡೈಲಿ ಬರುವಾಗ 2 ಕಿಲೋಮೀಟರ್ ಹೋಗುವಾಗ 2 ಕಿಲೋಮೀಟರ್ ನಡೀತಾ ಇದ್ದಾರೆ. ಅವ್ರು ನಡಿಬೇಕಾದ್ರೆ ಈ ಗಾಳಿ ಮತ್ತು ಮಳೆಯಿಂದ ತುಂಬ ಸಮಸ್ಯೆ ಆಗ್ತಿದೆ. ಬರ್ಬೇಕಾದ್ರೆ ಮಕ್ಕಳಿಗೆ ಶಾಲೆ ಕರೆಕ್ಟ್ ಟೈಮಿಗೆ ಬರೋಕ್ಕಾಗ್ತಿಲ್ಲ. ಮತ್ತು ನಾವು ಶಾಲೆ ಬಿಟ್ಟ ಮೇಲೆ ಕೂಡ ಸರಿಯಾದ ಸಮಯಕ್ಕೆ ಬಿಟ್ಟರು ಕೂಡ ಮಕ್ಕಳನ್ನ ಸಲ ಲೇಟಾಗಿ ಹೋಗ್ತಾ ಇದ್ದಾರೆ. ಬಟ್ ಆ ಮಕ್ಕಳು ಮಳೆಯಿಂದಾಗಿ ಮತ್ತು ಹೊರಡೋ ವಯಸ್ಸಿಂದಾಗಿ ಸರಿಯಾಗಿ ವರ್ಕ್ಗಳಾಗ್ತಿಲ್ಲ. ಹೀಗೆ ತುಂಬ ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವರು ಕರೆಕ್ಟ್ ಟೈಮಿಗೆ ಶಾಲೆಗೆ ಬಂದು ಕರೆಕ್ಟಾಗಿ ಮನೆಗೆ ಹೋಗಿ ವರ್ಕ್ ಮಾಡಿ ಹೋಗಬೇಕಾದ್ರೆ ಅದು ಸರಿಯಾದ ಒಂದು ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಸರ್ಕಾರದವರು ಎಚ್ಚೆತ್ಕೊಂಡು ಏನು ಮಾಡ್ತಾರೆ, ಮಕ್ಕಳಿಗೆ ಶಾಲೆಗೆ ಬರೋಕ್ಕೆ ಮತ್ತು ವಾಪಸ್ ಮನೆಗೆ ಹೋಗೋಕೆ ಒಂದು ತುಂಬ ಅನುಕೂಲ ಮಾಡಿಕೊಡ್ಬೇಕು. ಹಂಚಿನಾಳ ಕ್ಯಾಂಪ್ನಲ್ಲಿ 6ರಿಂದ 10ನೇ ತರಗತಿ ಓದುವ ಸುಮಾರು 100ರಿಂದ 150 ಮಕ್ಕಳಿವೆ. ಈ ಮಕ್ಕಳು ದಿನನಿತ್ಯ ಕ್ಯಾಂಪ್ನಿಂದ ಹಂಚಿನಾಳ ಗ್ರಾಮಕ್ಕೆ ನಡೆದೇ ಬರ್ತಾರೆ. ಹೀಗೆ ಬರುವಾಗ ಹೋಗುವಾಗ ಪುಂಡ ಪೋಖರಿಗಳ ಕಾಟವೂ ಇದೆಯಂತೆ. ನಮ್ಗೆ ಹೋಗಕ್ಕ ಬರಕ ತುಂಬಾ ಕಷ್ಟ ಆಗ್ತಿದೆ. 2.5 ಕಿಲೋಮೀಟರ್ ಕ್ಯಾಂಪ್ ಲಕ್ಷಣ ಹಂಚಿನಾಳಿಗೆ ಬರ್ಬೇಕು. ಮಳಿ ಚಳಿ ಬಂದಾಗ ಬರೋದಾಗಲ್ಲ. ಮಳಿ ಬಂದಾಗ ಬುಕ್ ಎಲ್ಲ ತೊಯ್ತಾವ. ಹೋಮ್ ವರ್ಕ್ ಮಾಡಕ್ ಆಗಲ್ಲ. ಬುಕ್ ತೊಯ್ತಾವ, ಹೋಮ್ ವರ್ಕ್ ಸರ್ ಬಡಿತಾರ. ಹೋಮ್ ವರ್ಕ್ ಎಲ್ಲ ಮಾಡಕ್ ಆಗಲ್ಲ. ಹೋದಕ್ಕೂ ಟೈಮ್ ಬೇಕು, ಹೋಗಿ ಕೆಲಸ ಮಾಡಿ ಟೈಮ್ ಬೇಕು. 8:30 ಬಿಡ್ತೀವಿ. 8:30 ಬಿಟ್ಟು ಇಲ್ಲಿ ಬರಷ್ಟು ಲೇಟ್ ಆಗುತ್ತೆ. ಇವಾಗ ನಮ್ ಬಸ್ ಅನುಕೂಲ ಬೇಕು. ಯಾಕೆ ಬಿಡ್ತಾ ಇಲ್ಲ ಬಸ್ ಸರ್ಕಾರ? ಗೊತ್ತಿಲ್ಲ ರೀ. ಬಸ್ ಬಿಡ್ಬೇಕು. ಬೆಳಗ್ಗೆ 9:00 ಶಾಲೆ ಸ್ಟಾರ್ಟ್ ಆಗ್ತಾ. ಅಲ್ಲಿಂದ ಬರಕ್ ಬಸ್ ಅನುಕೂಲ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಇಷ್ಟೊತ್ತಾಗಿ ಯಾಕೆ ಬಂದಿ ಅಂತ ಕೇಳ್ತಾರ. ನಮ್ನ ಪ್ರಶ್ನೆ ಮಾಡ್ತಾರ. ಸರ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಎದಕ್ ಮಾಡಿಲ್ಲ ವರ್ಕ್ ಅಂತ ಕೇಳ್ತಾರ ಮಳೆಗಾಲದಲ್ಲಿ. ಅದಕ್ಕಾಗಿ ಬಸ್ ಬೇಕಂತ ಕೇಳ್ತಾ ಇತ್ತು. 2.5 ಕಿಲೋಮೀಟರ್ ಆಗ್ತಾ ಬರ್ತಾ 2.5 ಹೋಗ್ತಾ 2.5 5 ಕಿಲೋಮೀಟರ್ ದಿನ ನಡಿಬೇಕ ನೀವು? ದಿನ ನಡಿಬೇಕು. ಸಮಸ್ಯೆ ಬಹಳ ಆಗ್ತದ. ಸಮಸ್ಯೆ ಆದಾಗ ಅದಕ್ಕೆ ಬಸ್ ಬೇಕಂತ ಕೇಳ್ತಾ ಇದ್ವಿ. ಒಟ್ನಲ್ಲಿ ಮಕ್ಕಳು ಶಾಲೆಗೆ ಬರಬೇಕು, ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂದ್ರೆ ಸಾರಿಗೆ ಬಸ್ ವ್ಯವಸ್ಥೆ ಆಗಲೇಬೇಕಿದೆ. ಶಾಸಕರು, ಸಂಸದರು ಈ ಬಗ್ಗೆ ಗಮನ ಹರಿಸಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸಾರಿಗೆ ಅನ್ನುವಂಥದ್ದು ಮೂಲಭೂತ ಸೌಕರ್ಯ, ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥದ್ದು, ಅದನ್ನೇ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಆಮೇಲೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ತಾತ್ಸಾರ ಆಗ್ತಾ ಇದೆ? ಇವರು ಒಳ್ಳೆ ಮನೆಯಿಂದ ಕೊಟ್ಟಂಗೆ ಮಾಡ್ತಾ ಇದ್ದಾರಾ ಅಧಿಕಾರಿಗಳು ಇದನ್ನಂತ? ಅರುಣ್, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಯು ಅಂಚಿನಾಳ್ ಅನ್ನುವಂತಹ ಗ್ರಾಮದಲ್ಲಿ ಅಲ್ಲಿ ಒಂದು ಕ್ಯಾಂಪ್ ಬರ್ತದೆ. ಅಲ್ಲಿದ್ದ ಕ್ಯಾಂಪ್ನಿಂದ 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಅಂಚಿನಾಳ್ ಗ್ರಾಮಕ್ಕೆ ಈ ವಿದ್ಯಾರ್ಥಿಗಳೆಲ್ಲ ಸರಿಸುಮಾರು 100ರಿಂದ 150 ಜನ ವಿದ್ಯಾರ್ಥಿಗಳು ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನ ಕಲಿಯೋದಕ್ಕೆ ಬರ್ತಾರೆ. ಹೀಗೆ ಬರ್ತಕ್ಕಂತಹ ಮಕ್ಕಳಿಗೆ ಸರಿಸುಮಾರು ಈ ಮಕ್ಕಳಲ್ಲಿ ಪುರುಷರ ಜೊತೆಗೆ ಸ್ತ್ರೀಯರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ ಅರುಣ್. ಆದ್ರೆ ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ 100ರಿಂದ 150 ಜನ ಮಕ್ಕಳು ಕೂಡ ದಿನನಿತ್ಯ 2.5 ಕಿಲೋಮೀಟರ್ ನಡೆದು ಬರಬೇಕು, ಮತ್ತೆ ತಿರ್ಗಾ ಸ್ಕೂಲ್ ಬಿಟ್ಟ ನಂತರ 2.5 ಕಿಲೋಮೀಟರ್ ಮತ್ತೆ ತಿರ್ಗಾ ನಡೆದೇ ಹೋಗ್ಬೇಕು. ಯು ಅಂಚಿನಾಳ್ ಕ್ಯಾಂಪ್ ಅಲ್ಲಿ ಕೇವಲ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅಂದ್ರೆ 1ರಿಂದ 5ನೇ ತರಗತಿಯವರೆಗೆ ಮಾತ್ರ ಅಲ್ಲಿ ಶಾಲೆ ಇರತಕ್ಕಂಥದ್ದು. ಇನ್ನು ಹಿರಿಯ ಪ್ರಾಥಮಿಕ ಶಾಲೆಗೆ ಬರ್ಬೇಕು ಅಂದ್ರೆ 6ರಿಂದ 10ರವರೆಗೆ ಇವತ್ತು ಈ ಒಂದು ಅಂಚಿನಾಳ್ ಗ್ರಾಮಕ್ಕೆ ಬರ್ಬೇಕಾಗ್ತದೆ. ಇಲ್ಲಿ 2 ಸ್ಕೂಲ್ಗಳಿದೆ, ಒಂದು ಸರ್ಕಾರಿ ಸ್ಕೂಲ್ ಇದೆ, ಒಂದು ಪ್ರೈವೇಟ್ ಸ್ಕೂಲ್ ಇದೆ ಅರುಣ್. ಪ್ರೈವೇಟ್ ಮತ್ತು ಸರ್ಕಾರಿ 2 ಶಾಲೆಗಳು ಸೇರಿದಂತೆ ಸರಿಸುಮಾರು 100ರಿಂದ 150 ಮಕ್ಕಳು ನಡೆದು ಬರ್ತಾರೆ. ಮಳೆಗಾಲದಲ್ಲಿ ಈ ಮಕ್ಕಳಿಗೆ ಎಷ್ಟು ತ್ರಾಸ ಆಗ್ತದೆ ಅಂತ ಹೇಳಿದ್ರೆ, ನಡೆದು ಬರ್ಬೇಕಾದಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಇಡೀ ಬುಕ್ಸ್ ಎಲ್ಲ ತೊಯ್ದೋಗ್ತವೆ ಅನ್ನುವಂತ ಅಳಲನ್ನ ತೋಡ್ಕೊಳ್ತವೆ. ಮತ್ತೆ ಈಗ ಬರ್ತಕ್ಕಂತ ಮಕ್ಕಳಿಗೆ ಸಾಕಷ್ಟು ಪುಂಡಪೋಖರಿಗಳ ಕಾಟನೂ ಕೂಡ ಇದೆ ಅನ್ನುವಂತ ಅಳಲನ್ನ ಅಲ್ಲಿನ ವಿದ್ಯಾರ್ಥಿನಿಯರು ತೋಡ್ಕೊಳ್ತಾರೆ. ಇದ್ರ ಬಗ್ಗೆ ಅಲ್ಲಿನ ಶಾಸಕರಿಗೆ ಮಾಹಿತಿ ಇಲ್ಲ ಅಂತಲ್ಲ, ಸ್ಥಳೀಯ ಶಾಸಕರಾದಂತಹ ಆರ್ ಬಸನಗೌಡ ತುರುವೇಳ ಅವರಿಗೂ ಕೂಡ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ ಅನ್ನುವಂತ ವಿಚಾರ ನಮಗೆ ಅಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಗೊತ್ತಾಯ್ತು ಅರುಣ್. ತದನಂತರದಲ್ಲಿ ಮಸ್ಕಿ ಸಾರಿಗೆ ಇಲಾಖೆಯ ಡಿಪೋ ಮ್ಯಾನೇಜರ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ಎನ್ನುವಂತಹ ಮಾಹಿತಿ ಕೂಡ ನಮಗ್ ಗೊತ್ತಾಯ್ತು. ಇದೆ ಈಗೆಲ್ಲ ಇದ್ರೂ ಕೂಡ ಇವರು ತಾವು ಹೇಳಿದಾಗೆ ತಾವೇ ಸ್ವಂತ ಮನೆಯಿಂದನೇ ಇವತ್ತು ಆ ವಿದ್ಯಾರ್ಥಿಗಳಿಗೆ ಬಸ್ ಬಿಟ್ಟವ್ರ ತರ ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಸಾಕ್ಷರತಾ ಪ್ರಮಾಣ ಹೆಚ್ಚಬೇಕು, ಎಲ್ಲಾ ಮಕ್ಕಳು ಶಾಲೆಗೆ ಬರಬೇಕು, ವಿದ್ಯೆ ಕಲಿಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸರ್ಕಾರಗಳು ಗಂಭೀರವಾಗಿ ಚಿಂತನೆ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡ್ತವೆ ವಿನಃ ಅಲ್ಲಿರ್ತಕ್ಕಂಥ ಕಲಿತಕ್ಕಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡೋದ್ರಲ್ಲಿ ಇವತ್ತು ಹಿಂದೇಟಾಗ್ತಾ ಓಕೆ, ಹೋಲ್ಡ್ ಇದೆ. ಆನ್ ವಿಶ್ವನಾಥ್, ಮಾತಾಡಿಸ್ತೇನೆ. ಡಿಪೋ ಮ್ಯಾನೇಜರ್, ಮಸ್ಕಿಯ ಡಿಪೋ ಮ್ಯಾನೇಜರ್ ಬೀರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಹಂಚಿನಾಳ ಅನ್ನುವಂಥದ್ದು ಒಂದು ಊರಿದೆ, ಬಸ್ಸೇ ಇಲ್ಲ ಸರ್ ಆ ಊರಿಗೆ. ಬೀರಪ್ಪ ಅವ್ರು ಕೇಳಿಸ್ತದೆ ಸರ್? ನಮಸ್ತೆ ಸರ್. ಸರ್ ಒಂದು ಹಂಚಿನಾಳ ಅಂತ ಊರು, ಬಸ್ಸೇ ಇಲ್ಲ ಊರಿಗೆ. ಸರ್ ಬಸ್ ರೆಗ್ಯುಲರ್ ಹೋಗ್ತಾ ಇದೆ ಸರ್ ಅಲ್ಲಿಗೆ. ಹಾ, ನಾನೇ ಸ್ವತಃ ಹೋಗಿ ಅಲ್ಲಿ ಓಕೆ. ವೆರಿಫೈ ಮಾಡಿ ಕ್ಯಾಂಪ್ ಇದೆ ಸರ್ ಅದು. ಅಲ್ಲಿ ಹೋಗಿ ಸ್ವತಃ ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೋಗಿ ಬಸ್ ವ್ಯವಸ್ಥೆ ರೆಗ್ಯುಲರ್ ಆಗಿ ಆಗ್ತಾ ಇದೆ ಸರ್. ಯಾವಾಗಾರ ರೋಡು ರಸ್ತೆ ಅದು ಇದು ಮಾಡಿದಾಗ ಮಾತ್ರ ಹೋಗಿಲ್ಲ, ಇದು ಆಗಿದೆ ಸರ್ ಅಷ್ಟೇ. ನಿಮ್ ಪ್ರಕಾರ ಬಸ್ ಡೈಲಿ ಹೋಗ್ತಾ ಇದೆ, ರೆಗ್ಯುಲರ್ ಸರ್ವಿಸ್ ಇದೆ, ಆದ್ರೆ 150 ಜನ ಸ್ಟೂಡೆಂಟ್ಸ್ಗಳು ಸುಳ್ಳು ಹೇಳ್ತಿದಾರೆ ಈಗ ಅಲ್ವಾ? ಇಲ್ಲ ಸರ್, ನಾವು ಕಳಿಸ್ತಾ ಇದೀವಿ ಸರ್, ರೆಗ್ಯುಲರ್ ಕಳಿಸ್ತಾ ಇದೀವಿ ಸರ್. ಓಕೆ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಮ್ಮ ಪ್ರತಿನಿಧಿ ಇದ್ದಾರೆ, ನಮ್ಮ ರಿಪೋರ್ಟರ್ ವಿಶ್ವನಾಥ್ ಮಾತಾಡಿಸ್ತಾರೆ, ಮಾತಾಡಿ ಸರ್. ಇವರೇ ಬೀರಪ್ಪ ಅವರೇ, ಇದು ಹಂಚಿನಾಳ ಗ್ರಾಮಕ್ಕೆ ಬಸ್ ಹೋಗ್ತದೆ, ಆದ್ರೆ ಹಂಚಿನಾಳ ಕ್ಯಾಂಪ್ಗೆ ಬಸ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ಮಕ್ಕಳ ಅಳಲು. ಹಂಚಿನಾಳ ಕ್ಯಾಂಪಿಂದ ಆ ಕ್ಯಾಂಪ್ಗೆ ಬರ್ಬೇಕಾದ್ರೆ ಮಕ್ಕಳು ಕಾಲ್ನಡಿಗೆಯಲ್ಲೇ ಬರ್ತಾರೆ. ನೋಡಿ, ನಮ್ಮ ಕ್ಯಾಮ್ರಾಕ್ಕೆ ಮಕ್ಕಳು ಸೆರೆ ಸಿಕ್ಕಿರ್ತಕ್ಕಂಥದ್ದು ನಡೆದು ಬರ್ಬೇಕಾದಂತ ಸಂದರ್ಭದಲ್ಲಿಯೇ ನಾವು ಅದನ್ನ ಶೂಟ್ ಮಾಡಿದೀವಿ. ನಿಮ್ಗೊಂದು ಗಮನಕ್ಕಿರ್ಲಿ, ಅಲ್ಲಿ ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಸಂದರ್ಭ ಮತ್ತೆ ತಿರುಗಿ ಸ್ಕೂಲ್ ಬಿಟ್ಟು ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬಸ್ ಇಲ್ಲ. ಹೀಗಾಗಿ ಆ ಗ್ರಾಮಸ್ಥರು ಕೂಡ ಅಳಲು ತೊಡ್ಕೊಂಡಿದ್ದಾರೆ, ಅಲ್ಲಿ ಶಿಕ್ಷಕರು ಕೂಡ ಅಳಲು ತೊಡ್ಕೊಂಡಿದ್ದಾರೆ, ವಿದ್ಯಾರ್ಥಿನಿಯರು ಕೂಡ ಅಳಲು ತೊಡ್ಕೊಂಡಿದ್ದಾರೆ. ಹೀಗಾಗಿ ನೀವು ಹಂಚಿನಾಳ ಗ್ರಾಮಕ್ಕಲ್ಲ, ಹಂಚಿನಾಳ ಕ್ಯಾಂಪಿಗೆ ನೀವು ಬಸ್ ಅನ್ನ ಬಿಡಬೇಕಾದಂತದ್ದಿದೆ. ಈಗ ಹಂಚಿನಾಳ ಕ್ಯಾಂಪ್ಗೆ ಬಸ್ ಇಲ್ಲ ಎನ್ನುವಂಥದ್ದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಬೀರಪ್ಪ ಅವರೇ. ಸರ್ ನಾನೇ ಸ್ವತಃ ಹಂಚಿನಾಳ ಕ್ಯಾಂಪಿಗೆ ಹೋಗಿ ಸರ್, ನಾನು ನಮ್ಮ ಇನ್ಸ್ಪೆಕ್ಟರ್ ನಾಗರಾಜ್ ಅಂತ ಹೇಳಿ ಇಬ್ಬರು ಹೋಗಿ ಇದು ಮಾಡಿ ಸರ್ವೆ ಮಾಡಿ ಚೆಕ್ ಮಾಡಿ ಬಸ್ ರೆಗ್ಯುಲರ್ ಆಗಿ ಅಲ್ಲಿ ಒಂದು ಹೋಟೆಲ್ ಇದೆ ಸರ್, ಹೋಟೆಲ್ ಹತ್ರ ತಿರ್ಕೊಂಡು ರೆಗ್ಯುಲರ್ ಆಗಿ ಬರಕ್ಕೆ ಹೇಳಿದೀವಿ ಸರ್. ರೆಗ್ಯುಲರ್ ಆಗಿ ಹೋಗ್ತಾ ಇದೆ. ಈಗ ಏನಾರ ತೊಂದರೆ ಆದ್ರೂ ನಾನು ಸರಿಪಡಿಸ್ತೀನಿ ಸರ್. ನಾನು 1 ಮಂತ್ ಬಿಫೋರ್ ಹೋಗಿದ್ದೀನಿ ಸರ್ ಅಲ್ಲಿಗೆ. ಸರ್ ಹಾಗಾದ್ರೆ ಬೀರಪ್ಪ ಅವರೇ, ಸರ್ ನೀವ್ ಹೇಳ್ತೀರಿ ಕ್ಯಾಂಪ್ಗೂ ಕೂಡ ಬಸ್ ಹೋಗುತ್ತೆ ಪ್ರತಿನಿತ್ಯ ಅಂತ, ಹಾಗಾದ್ರೆ ನಿಮ್ ಡ್ರೈವರ್ಸ್ ಗಳೇನಾದ್ರೂ ಅಲ್ಲಿಗೆ ಹೋಗ್ತಾ ಇಲ್ವಾ ಅಂತ? ಬರೀ ಹಂಚಿನಾಳಕ್ಕೆ ಹೋಗಿ ರಿವರ್ಸ್ ಹಾಕೊಂಡು ವಾಪಸ್ ಬರ್ತಾ ಇದ್ರೇನೋ, ಚೆಕ್ ಮಾಡಿ ಒಂದ್ಸಾರಿ. ಹಂಗೇನ್ರ ಇದ್ರು ನನ್ನ ಗಮನಕ್ಕೆ ತಂದ್ರೆ ನಾನು ಸರಿಪಡಿಸ್ತೀನಿ ಸರ್ ಇಮಿಡಿಯೇಟ್. ಅಲ್ಲ, ಈಗ ನಾನು ನಿಮ್ ಗಮನಕ್ಕೆ ತರ್ತಾ ಇರೋದು, ಈ ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ ಗಮನಕ್ಕೆ ತರ್ತಾ ಇರೋದು. 2.5 ಕಿಲೋಮೀಟರ್ ಅಲ್ಲಿ ರೋಡ್ ಇದೆ ಸರ್, ಹೊಸದಾಗಿ ರೋಡ್ ಮಾಡಿದ್ದಾರೆ, ಸಖತ್ತಾಗಿದೆ ರೋಡ್, ಆದ್ರೆ ಬಸ್ ಇಲ್ಲ, ಏನ್ ಮಾಡೋಣ? ರೆಗ್ಯುಲರ್ ಹೋಗುತ್ತೆ ಸರ್ ಅದು. ಅಲ್ಲ, ನೀವ್ ಹೇಳ್ತೀರಾ ಸರ್ ಆ ಊರಿಗೆ ಬಸ್ಸೇ ಬರ್ತಿಲ್ಲ, ಆ ಕ್ಯಾಂಪಿಗೆ. ಹಂಚಿನಾಳ ಕ್ಯಾಂಪ್ ಏನಿದೆ ಪ್ರತಿದಿನ 2.5 ಕಿಲೋಮೀಟರ್, 150 ಜನ, ಅದರಲ್ಲಿ ಹುಡುಗರು ಇದ್ದಾರೆ, ಹುಡುಗಿರು ಇದ್ದಾರೆ, ವಿದ್ಯಾರ್ಥಿಗಳು ನಡ್ಕೊಂಡು ಬರ್ಬೇಕು ಪಾಪ. ಬಿಸಿಲು, ಮಳೆ, ಚಳಿ,
ಸರ್. ಅಲ್ಲ ಏನ್ ಕ್ರಮ ತೆಗೆದುಕೊಳ್ತೀರಾ ನೀವು ಹೇಳ್ತೀರಿ ನಿಮ್ ಪ್ರಕಾರ ಅಲ್ಲಿ ಹೋಗ್ತಿದೆ ಬಸ್ ಅಂತ, ಹಾಗಾದ್ರೆ ನಿಮಗೆ ಅಮರಿಸ್ತಿದಾರಾ ಬಸ್ ಡ್ರೈವರು ಕಂಡಕ್ಟರ್ಸು? ಇಲ್ಲ ಆ ತರ ಏನಿಲ್ಲ ಸರ್, ನಾನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿ ಇನ್ ಮುಂದೆ ಯಾವುದೇ ತರ ತೊಂದರೆ ಆಗದಂಗ್ ನೋಡ್ತೀನಿ ಸರ್. ನಾನು ಅದು ಫಾಲೋ ಅಪ್ ಮಾಡ್ತೀನಿ ಸರ್. ಅದು ಯಾಕಂದ್ರೆ ನಾನು ಸ್ವತಃ ಹೋಗಿ ಯಾವಾಗ ಈ ಬಗ್ಗೆ ತಾವು ಕ್ರಮ ತೆಗೆದುಕೊಳ್ತೀರಿ, ಯಾವಾಗ ಈ ಯೋಚನೆ ಮಾಡ್ತೀರಿ ಈ ಬಗ್ಗೆ ಮಾತಾಡೋಕೆ? ಎಫೆಕ್ಟ್ ಸರ್, ಈಗ ಇವತ್ತಿಂದನೇ ಈಗಿನ ಹಿಡಿದ್ರೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಏನಿದೆ ಅಂತ ಹೇಳಿ ಇದು ಮಾಡಿ ಸರಿಪಡಿಸ್ತೀನಿ ಸರ್. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ಈ ಸಮಸ್ಯೆ ತಮ್ಮಿಂದ ಪರಿಹಾರ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರು ಇದನ್ನ ಫಾಲೋ ಅಪ್ ಮಾಡ್ತಾರೆ, ನಿಮ್ಮನ್ನ ಮತ್ತೆ ಭೇಟಿ ಆಗ್ತಾರೆ ಈ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ. 2021ರಲ್ಲಿ ಶುರುವಾಗಿದೆ ಅಂದ್ರೆ ಇಲ್ಲಿಗೆ ಬರೋಬ್ಬರಿ 6 ವರ್ಷಗಳು ಮುಗಿತಾ ಬಂದರೂ ಕೂಡ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಗದಗನ ಈ ಗ್ರಾಮದ ಜನರಿಗೆ ಹೇಳತೀರದ ಕಷ್ಟ, ಜೀವ ಹಿಂಡ್ತಾ ಇದೆ ಜಲ್ಲಿಕಲ್ಲಿನ ರೋಡ್. ಅಟ್ಲೀಸ್ಟ್ ಮಣ್ ರೋಡ್ ಇದ್ರೆ ಅದರಲ್ಲಿ ಅದನ್ನ ಓಡಾಡ್ತಾ ಇದ್ವಿ ಅನ್ನುವಂತಹ ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ ಜನ. ಒಂದ್ ಕಡೆ ರಸ್ತೆ ಮಾಡ್ದಂಗೂ ಇಲ್ಲ ಬಿಟ್ಟಂಗೂ ಇಲ್ಲ, ಜಲ್ಲಿಕಲ್ ಮೇಲೆ ಓಡಾಡುವಂತ ಪರಿಸ್ಥಿತಿ ಇದೆ. ದನ ಕರು ವೆಹಿಕಲ್ಗಳನ್ನ ಆ ಜಲ್ಲಿಕಲ್ ರೋಡ್ ಮೇಲೆ ಓಡಿಸ್ಕೊಂಡು ಹೋಗ್ಬೇಕು, ಪ್ರತಿನಿತ್ಯ ಓಡಾಡ್ಬೇಕು ಈ ಜಲ್ಲಿಕಲ್ ರೋಡ್ ಮೇಲೆ. ಇದು ನರಕ ಯಾತನೆ, ಶಿಕ್ಷೆ ಕೊಟ್ಟಂತ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ಗ್ರಾಮದ ಜನರಿಗೆ. ಈ ಜಲ್ಲಿಕಲ್ಲಿನ ರೋಡ್ ಅಕ್ಷರಶಃ ಜೀವ ಹಿಂಡ್ತಾ ಇದೆ. ಬರೋಬ್ಬರಿ 6 ವರ್ಷ 2021ರಲ್ಲಿ ಶುರುವಾಗಿರುವಂಥದ್ದು, ಹಲವಾರು ಕೋಟಿ ವೆಚ್ಚ ಮಾಡಿದ್ರು ಕೂಡ ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಏನು ಕಾರಣ? ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ, ಅಲ್ಲಿನ ಸಮಸ್ಯೆ ಬಗ್ಗೆ ಆ ಊರಿನ ಜನರು ಏನ್ ಹೇಳ್ತಾರೆ ನೋಡು. ಇಲ್ಲಿ ಕೊಕ್ಕರಗುಂದಿಯಿಂದ ಬಾಲೇಶ್ವರ ತನಕ ರೋಡ್ ಎಲ್ಲ ಮೊದಲು ಚಲೋ ಐತ್ರಿ, ಕಟ್ಟಿಗೆ ಹೇರಿದ್ರಿ. ಇದು ಅಲ್ಲಿ 4 ವರ್ಷ ಆಯ್ತು ಸರ್. ಇದು ಯಾರು ದುಡ್ಡು ತಿಂದಾರ, ಯಾರು ಮಾಡ್ಯಾರ, ಯಾರು ಕಂಡಕ್ಟರ್ ಐತಿ, ಯಾರು ಇವತ್ತಿಗೆ ಗೊತ್ತಿಲ್ಲ ಸರ್. ಅದು ಈಗ ಹಾಸ್ಪಿಟ್ಲ್ ಹೋಗೋದಕ್ಕೆ ನಮ್ಗೆ ಇದು ಮುಖ್ಯ ಸರ್. ಮತ್ತು ಆರೋಗ್ಯ ಇಲಾಖೆಗೆ ನಾವು ಹೋಗಕ್ಕೆ ನಮ್ಗೆ ಇದನ್ನ ಕೊಟ್ರ ಕಡೆ ಹೇಳಿದ್ವಿ ಸರ್. ಇಲ್ಲಿ ಯಾವ ಅಧಿಕಾರಿಗಳು ಸ್ಪಂದನ ಮಾಡ್ತಾ ಇಲ್ರಿ. ಎಲ್ಲೆಂದರಲ್ಲಿ ಜಲ್ಲಿಕಲ್ಲು ಮೇಲೆದ್ದು ಹಾಳಾದ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು, ವಾಹನಗಳು ಓಡಾಡಲು ಜಾಗ ಇಲ್ಲದಷ್ಟು ಇಕ್ಕಟ್ಟು. ಎಲ್ಲಾ ದೃಶ್ಯಗಳು ಕಾಣಿಸಿಕೊಂಡಿದ್ದು ಗದಗ ಜಿಲ್ಲೆ ಕೊಕ್ಕರಗುಂದಿ ಗ್ರಾಮದಲ್ಲಿ. ಶಿರಹಟ್ಟಿ ತಾಲೂಕಿನ ಕೊಕ್ಕರಗುಂದಿ ಗ್ರಾಮದಿಂದ ಬಾಲೆಹೊಸೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ 2021-22ರಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿಯವರು 2 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ರು. ಗುತ್ತಿಗೆದಾರ SR ಬಳ್ಳಾರಿ ಸುಮಾರು 5 ಕಿಲೋಮೀಟರ್ವರೆಗೆ ಜಲ್ಲಿಕಲ್ಲು ಹಾಕಿಸಿ ಅರ್ಧಕ್ಕೆ ಬಿಟ್ಟಿದ್ದಾರೆ. ಕಳೆದ 3-4 ವರ್ಷಗಳಿಂದ ಕಾಮಗಾರಿ ಪೂರ್ಣವಾಗಿಲ್ಲ. ಕೂಡಲೇ ರಸ್ತೆ ದುರಸ್ತಿ ಮಾಡಿಸಬೇಕೆಂದು ಜನ ಆಗ್ರಹಿಸಿದ್ದಾರೆ. ಕಟ್ಟ ಕಡೆ ಹಳ್ಳಿರಿದೆ ಸರ್. ಇಲ್ಲೇ ಯಾವ ಅಧಿಕಾರಿಗಳು ಸ್ಪಂದನ ಮಾಡ್ತಾ ಇಲ್ರಿ, ಏನು ಇಲ್ರಿ. ಇದು ಏನೇನು ಮಾಡಿ ನಾವು ಅವತ್ತಿನ ಕಾಲದಾಗ ರಾಮಣ್ಣರಿದ್ದಾಗ ಅವ್ರನ್ನೂ ಏನಿಲ್ಲ ಈ ರೋಡ್ಲೆ ಬಾಲೇಶ್ವರ್ಲಿಂತ್ರ ಹಿಂಗಾಸಿ ಕರ್ಕೊಂಡು ಬಂದಿರಿ ಸರ್. ಆ ಪ್ರಕಾರ ರಾಮಣ್ಣರು 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದ್ರಿ ಈ ರೋಡ್ಗೆ. 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಹೊಳ್ಳಿ ಅದು ಒಂದು ಮೆಟ್ಲಿಂಗ್ ಮಾಡಿದವ್ರು ಪತ್ತೆ ಇರಲ್ರಿ ಯಾರು. ಇದು ಎಲ್ಲಿ ಅದರ ಅನ್ನೋದು ಗುತ್ತಿಗೆದಾರ ಯಾರು, ಕಾಂಟ್ರಾಕ್ಟ್ದಾರ ಅನ್ನೋದು ಗೊತ್ತಾಗಿಲ್ರಿ ಇದಕ್ಕೆ. ಇದು ಅಲ್ಲಿ 4 ವರ್ಷ ಆಯ್ತು ಸರ್. ಇದು ಯಾರು ದುಡ್ಡು ತಿಂದಾರ, ಯಾರು ಮಾಡ್ಯಾರ, ಯಾರು ಕಾಂಟ್ರಾಕ್ಟರ್ ಐತಿ, ಯಾರು ಇವತ್ತಿಗೆ ಗೊತ್ತಿಲ್ಲ ಸರ್. ಅದು ಇದು ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆನೂ ಬಲೇಶ್ವರ ಸರ, ಬ್ಯಾಂಕು ಬಲೇಶ್ವರ ಸರ. ಈಗ ನಮ್ಗೆ ಅಲ್ಲಿ ಒಂದು ಹಳ್ಳ ಐತೆ ಸರ್, ಆ ಹಳ್ಳದಾಗ ದಾಟೆ ಹೋಗಿ ಸರ್. ನಾವು ಒಂದು ನಡಮಟ ನೀರಿಂದ ಸರ್. ಅದು ಆ ಹಳ್ಳದಾಗ ದಾಟೆ ಹೋಗಿ ಸರ್. ಎಲ್ಲ ಹೊಲಕ್ಕೆ ರೈತರು ಇಲ್ಲೇ ಆಶೆ ಹೋಗ್ಬೇಕು ಸರ್, ಬ್ಯಾಂಕ್ ಇಲ್ಲೇ ಹೋಗ್ಬೇಕು ಸರ್, ಸರ್ಕಾರಿ ಆಸ್ಪತ್ರೆಗೆ ಇಲ್ಲೇ ಹೋಗ್ಬೇಕು ಸರ್. ರಸ್ತೆ ಏನು ಅಡ್ಡಾಡಕ್ಕೆ ಬರಲ್ಲ ಸರ್, ಜಲ್ಲಿ ಕಲ್ಲಿ ಹಾಕಿಬಿಟ್ರೆ ಸರ್. ಎಲ್ಲ ದನಕಾರ ಪನಕಾರ ಏನು ಅಡ್ಡಾಡಲ್ಲ ಸರ್. ಈ ಊರು ಸರ್ ಏನಾಯ್ತು ಅಂದ್ರೆ ಸರ್, ಎತ್ತುಗಳು ಮಾರೋ ಲೆಕ್ಕಕ್ಕೆ ಬಂದ ಸರ್. ಈ ರೋಡಿಗೆ ಎತ್ತುಗಳು ಮಾರಿ ಸುಮ್ಮನೆ ಮನ್ಯಾಗ ಕೂತ ಲೆಕ್ಕಕ್ಕೆ ಬಂದ ಸರ್. ಈಗ ಇದು ರೋಡ್ ಸರಿ ಇಲ್ಲದ ಕಾರಣ ಬಾಲೆಹೊಸೂರು ಗ್ರಾಮದಲ್ಲಿರೋ ಬ್ಯಾಂಕ್, ಆಸ್ಪತ್ರೆ, ಶಾಲಾ ಕಾಲೇಜಿಗೆ ಹೋಗೋದು ಕಷ್ಟವಾಗ್ತಿದೆ. ಅಲ್ಲದೆ ಬಾಲೆಹೊಸೂರು ಗ್ರಾಮ, ಕೊಕ್ಕರಗುಂದಿ ಗ್ರಾಮದ ಸಾವಿರಾರು ಎಕರೆ ಕೃಷಿ ಜಮೀನು ಇದೇ ಮಾರ್ಗದಲ್ಲಿದೆ. ಎತ್ತಿನ ಗಾಡಿ ಹೋಗಲು ಕಷ್ಟವಾಗ್ತಾ ಇದೆ. ಇಲ್ಲೇ ನಮ್ಮ ಕೃಷಿ ಅವಲಂಬಿತ ರೈತರು ಜಾಸ್ತಿ ಇರೋದ್ರಿಂದ ಈ ಭಾಗಕ್ಕೆ ಎಲ್ಲ ನಮ್ಮ ನೀರಾವರಿ ಅದಾವ್ರಿ. ಎಲ್ಲ ರೈತರಿಗೆ ಇದೇ ಭಾಗಕ್ಕೆ ಹೆಚ್ಚಿನ ನೀರಾವರಿ ಅದಾವು. ಇದಕ್ಕೆ ನಾವು ಹಗಲಿ ರಾತ್ರಿ ಕೂಡ ಅಡ್ಡಾಡ್ಬೇಕು. ನಮ್ಗೆ ರಾತ್ರಿ ಸಹಿತ 2 ತಾಸು ಕರೆಂಟ್ ಕೊಡೋದ್ರಿಂದ ಈಗ ಸುಮಾರು ನಮ್ಮ ಕೆಲವೊಬ್ಬರು ರೈತರು ಈ ರಸ್ತೆದಾಗ ಬಿದ್ದು ಅಪಘಾತಕ್ಕೆ ಈಡಾಗ್ಯಾರ. ಮತ್ತು ಈಗ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನಮ್ಗೆ ಇದು ಮುಖ್ಯ ರಸ್ತೆ. ಮತ್ತು ಆರೋಗ್ಯ ಇಲಾಖೆಗೆ ನಾವು ಹೋಗೋಕೆ ನಮ್ಗೆ ಇದನ್ನ ಕೊಟ್ರ, ಅದಕ್ಕೂ ನಾವು ಹೋಗ್ಬೇಕಾಗತ್ತೆ ರೀ. ಇಲ್ಲಿ ಕೊಕ್ಕರಗುಂದಿಯಿಂದ ಬಾಲೇಶ್ವರ ತನಕ ರೋಡ್ ಎಲ್ಲ ಮೊದಲು ಚಲೋ ಐತ್ರಿ, ಕಟ್ಟಿಗೆ ಹೇರಿದ್ರಿ. ಈಗ ಕಲ್ಲು ಮಿಷನ್ಗಿದ್ದಾಗ ಹೊರದಿದ್ದು ಚೂಪ್ ಐತ್ರಿ. ಬೈಕ್ನಾರು ಹೋದ್ರೆ ಇಲ್ಲಿ ಕಡ್ದಂಗೆ ಆಗಿ ಅವ್ರು ಪಂಚರ್ ಆಗೈತೆ ಅಂತಲೇ ಬರ್ತಾರೆ ರೀ. ಬಸವಣ್ಣ ರೈತ ಹೊಲಕ್ಕೆ ಹೋಗ್ಬೇಕಂದ್ರೆ ಚಕಡಿ ಕ್ವಾಲಿಟಿ ಬಂದ್ರೆ ಕಣ್ಣಿಗೆ ಬಿಡ್ತಾವ್ರಿ. ನನ್ನ ಕಣ್ಣಿಗೇನು ಮನೆ ಬಿಡಿತು. ಭಾಳ ತೊಂದರೆ ಅಂದ್ರೆ ಭಾಳ ತೊಂದರೆ.
ಹೌದೌದ್ರಿ, ರೋಡ್ ಮಾಡಿ ಡಂಬರೀಕರಣಕ್ಕೆ ಏನಾಗಿತ್ತಲ್ಲ ರೀ, ಅವ್ರನ್ನ ಮಾಡಿಸಿ ಕೊಟ್ಟರೆ ಶಾಸಕರಿಗೆ ನಾವು ಇಲ್ಲಿದ್ದ ದೀಡ್ ನಮಸ್ಕಾರ ಹಾಕ್ತೇವೆ ರೀ ಲಕ್ಷ್ಮೇಶ್ವರ ಮಠ ಅವ್ರ ಮನೆಗೆ ಹೋಗಿ ಅಂತ ನಾವು ಬೇಡ್ಕೊಂಡ್ರೆ ಅವರು ದಾದ ಮಾಡವಲ್ರಿ. ಅರ್ಧ ಕೆಲಸ ಮಾಡಿ ಗುತ್ತಿಗೆದಾರ ಮಾತ್ರ ನಾಪತ್ತೆಯಾಗಿದ್ದಾನೆ. ಅಧಿಕಾರಿಗಳು ಹಾಗೂ ಶಾಸಕರು ಬೇಗ ಸ್ಪಂದಿಸಿ ಬೇಗ ರಸ್ತೆ ಮಾಡಿಸಬೇಕಾಗಿದೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಇದ್ಯಾವುದೋ ಊರಿಗೆ ಹೋದಂಗಿಲ್ಲ, ರೋಡು ಕಾಡಿಗೆ ಹೋಗುವಂಥ ಯಾವುದೋ ಕಾಲ್ದಾರಿ ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ. ಇದು ಸುಮ್ಮನೆ ಶಿಕ್ಷೆ ಕೊಟ್ಟಂಗೆ ಈ ಗ್ರಾಮದ ರೈತರಿಗೆ. ಅಟ್ಲೀಸ್ಟ್ ಆ ಕಲ್ಲನ್ನು ಹಾಕ್ದೇನೆ, ಜಲ್ಲಿ ಕಲ್ಲನ್ನು ಹಾಕ್ದೇನೆ ಹಾಗೆ ಮಣ್ ರೋಡ್ ಆದರೂ ಬಿಟ್ಟಿದ್ರೆ ಅದರಾಗಾದರೂ ಆರಾಮಾಗಿ ಓಡಾಡ್ತಾ ಇದ್ರೇನೋ. ಓಡಾಡೋಕೆ ಬರೆದಂಥ ಸ್ಥಿತಿ ಇದೆ. 5 ಕೋಟಿ ಸ್ಟ್ರಕ್ಚರ್ ಎಷ್ಟು ರಿಲೀಸ್ ಆಗಿದೆ, ಏನು ರೀಸನ್ ಈಗ? ಹೌದು ಅರುಣ್, ಏನು ರಸ್ತೆ ಕಾಮಗಾರಿಗೆ ಕೂಡ ಈಗ ಗ್ರಹಣ ಹಿಡಿದಿರುವಂತ ಘಟನೆ ಗದಗ ಜಿಲ್ಲೆಯ ಸಿರಟ್ಟಿ ತಾಲೂಕಿನ ಕೊಪ್ಪರಗುಂದಿ ಗ್ರಾಮದಲ್ಲಿ ಕೂಡ ಈಗ ನಡೆದಿರುವಂತದ್ದು. ಕೊಪ್ಪರಗುಂದಿ ಗ್ರಾಮದಿಂದ ಬಾಲೆಹೊಸರಿಗೆ ಹೋಗ್ತಕ್ಕಂತ ರಸ್ತೆ ಸುಮಾರು 5 ಕಿಲೋಮೀಟರ್ ರಸ್ತೆ ಕೂಡ ಇದು. ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸಂಪೂರ್ಣವಾಗಿ ಮುಗಿಸಬೇಕಾಗಿತ್ತು. ಅಂದ್ರೆ 2021ರಿಂದ ಕಾಮಗಾರಿ ಕೂಡ ಆರಂಭವಾಗಿರುತ್ತೆ. 2023 ಒಳಗೆ ಕಂಪ್ಲೀಟ್ ಮಾಡಿ ಕೂಡ ಕೊಡಬೇಕಾಗಿತ್ತು. ಆದ್ರೆ ಗುತ್ತಿಗೆದಾರನ ದಿವ್ಯ ನಿರ್ಲಕ್ಷ್ಯದಿಂದ ಯಾವುದೇ ರೀತಿ ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಅದು 2 ಕೋಟಿ ರೂಪಾಯಿ ಅನುದಾನದಲ್ಲಿ ನಡೆದಂತಹ ಕಾಮಗಾರಿ. ಯಾಕಂದ್ರೆ ಈ ಒಂದು ಕಾಮಗಾರಿ ನಡೆದಿದ್ರೆ ಒಂದು ಈ ಬಾಲೆಹೊಸರಾಗಿರುವಂತ ಕೊಪ್ಪರಗುಂದಿ ಗ್ರಾಮದ ಬಹುತೇಕ ಜನರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಯಾಕಂದ್ರೆ ಮಕ್ಕಳು ಕೂಡ ಶಾಲೆಗೆ ಹೋಗ್ಬೇಕಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು, ಜೊತೆಗೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ಇದೇ ರಸ್ತೆ ಮೂಲಕನೇ ಹೋಗ್ಬೇಕು. ಯಾಕಂದ್ರೆ ಈ ರಸ್ತೆ ಬೇರೆ ರಸ್ತೆಗಳು ಇದಾವೆ, ಆ ರಸ್ತೆಗೆ ಹೋಗ್ಬೇಕಂದ್ರೆ ಸುಮಾರು 14ರಿಂದ 15 ಕಿಲೋಮೀಟರ್ ಸುತ್ತು ಹೊಡೆದು ಹೋಗ್ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಈ ಒಂದು ಕೊಪ್ಪರಗುಂದಿ ಗ್ರಾಮಸ್ಥರಾಗಿರ್ಬೋದು ಮತ್ತು ಬಾಲೆಹೊಸರಿನ ಗ್ರಾಮಸ್ಥರು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿರ್ತಕ್ಕಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ರೈತರು ಬೆಳೆದಂತಹ ಬೆಳೆಗಳನ್ನ ಕೂಡ ತೆಗೆದುಕೊಂಡು ಬರ್ಬೇಕಾದ್ರೆ ಇದೇ ಒಂದು ರಸ್ತೆ ಮೂಲಕವೇ ತೆಗೆದುಕೊಂಡು ಬರ್ಬೇಕು. ಯಾಕಂದ್ರೆ 2021ರಿಂದ ಪ್ರಸ್ತುತವರೆಗೂ ಕೂಡ ಯಾವುದೇ ರೀತಿ ರಸ್ತೆ ಕಂಪ್ಲೀಟ್ ಆಗ್ತಾ ಇಲ್ಲ. ಕೇಳಿದ್ರೆ ಅನುದಾನದ ಕೊರತೆ ಇತ್ತು, ಅನುದಾನದ ಕೊರತೆಯಿಂದಾಗಿ ರಸ್ತೆ ಡಿಲೇ ಆಗಿದೆ, ಕಾಮಗಾರಿ ಡಿಲೇ ಆಗಿದೆ ಅನ್ನುವಂತ ಉಡಾಪಿ ಉತ್ತರಗಳು ಕೂಡ ಸಿಗ್ತಾ ಇದಾವೆ. ಅಂದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದ್ರು ಯಾವುದೇ ರೀತಿ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದ್ರೆ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ಗಳಿಂದ ಈ ಒಂದು ಕಾಮಗಾರಿ ಕೂಡ ನಡೀತಾ ಇದೆ. ಯಾಕಂದ್ರೆ ಆ ಇಂಜಿನಿಯರ್ಗಳು ಕೂಡ ಸಾಕಷ್ಟು ಬಾರಿ ಗುತ್ತಿಗೆದಾರರು ಕೂಡ ಹೇಳಿದ್ರು, ಆ ಗುತ್ತಿಗೆದಾರ ಮಾತ್ರ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಈ ಕೆಲಸ ಮಾಡಿದ್ರೆ ರಾಜಕೀಯ ಜಟಾಪಟಿ ಅಥವಾ ಕ್ರೆಡಿಟ್ ವಾರ್ ಈ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ದಾರೆ ರೈತರು? ಆ ಬಗ್ಗೆ ಏನಾದ್ರೂ ಆರೋಪ ಮಾಡಿದ್ದಾರಾ? ಯಾಕಂದ್ರೆ ಅವರು ಲಮಾಣಿ ಅವ್ರ ಕಾಲದಲ್ಲಿ 2 ಕೋಟಿ ರಿಲೀಸ್ ಮಾಡಿದ್ರಂತೆ, ಈಗ ಇವ್ರು ಯಾಕೆ ದುಡ್ಡು ಕೊಡೋಣ, ಈ ರೀತಿ ಏನಾದ್ರೂ ಇದೆಯಾ? ಸದ್ಯದ ಮಟ್ಟಿಗೆ ಈಗ ಹೇಳುವ ಪ್ರಕಾರ 2021ರಲ್ಲಿ ಮಾಜಿ ಶಾಸಕ ಅಂತ ರಾಮಣ್ಣ ಲಮಾಣಿ ಅವರ ಅವಧಿಯಲ್ಲಿ ಅನುದಾನ 2 ಕೋಟಿ ರೂಪಾಯಿ ಅನುದಾನ ಕೂಡ ಮಂಜೂರಾಗಿತ್ತು. ಆ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು 1 ಕೋಟಿ. ಹೋಲ್ಡ್ ಆನ್ ಸಂತೋಷ್, ಮಾತಾಡಿಸ್ತಾನೆ. ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ರಾಮಕೃಷ್ಣ ಮರಾಠಿ ಅವರು ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತಾಡೋಕೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ರಾಮಕೃಷ್ಣ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಒಂದು ಕೊಕ್ಕರಗುಂದಿ ಅನ್ನುವಂಥ ಗ್ರಾಮ, ಅದು ಬಹಳ ತಾಲೂಕಿಂದ ಗಡಿ ಪ್ರದೇಶ ಆಗ್ಬಿಟ್ಟಿದೆ. ಪಾಪ ತಮಗೆ ಗೊತ್ತಿದೆಯಾ? ಗೊತ್ತಿದೆ ಸರ್. ಅಲ್ಲಿ ರೋಡ್ ಪರಿಸ್ಥಿತಿ ಸರ್ 6 ವರ್ಷ ಆಯ್ತು. 2021-22ರಲ್ಲಿ 50-54 ಲೆಕ್ಕಾಚಾರ ಅಡಿಯಲ್ಲಿ ಅನುದಾನ ಬಿಡುಗಡೆ ಆಗೈತೆ ಸರ್ ಅವರಿಗೆ. ಸರ್ ಅವಾಗ ಅದು 1 ಕೋಟಿ ಮೆಟ್ಲಿಂಗ್ ಮಾಡಿದ್ರು. ಎಷ್ಟು ರಿಲೀಸ್ ಆಗಿತ್ತು ಸರ್ ಅವಾಗ? ಸರ್ ಎಷ್ಟು ರಿಲೀಸ್ ಆಗಿತ್ತು ಆಗ? ಸರ್ ಅದು 1 ಕೋಟಿ ರಿಲೀಸ್ ಆಗಿದೆ ಸರ್. ಓಕೆ, 1 ಕೋಟಿ ರಿಲೀಸ್ ಆಗಿದೆ. ನಾವು ನಾನು ರೀಸೆಂಟ್ಲಿ ಬಂದಿದ್ದೀನಿ, ಅದ್ರ ಬಗ್ಗೆ ಒಂದು ರೋಡು ನೋಡ್ಕೊಂಡು ಬಂದಿದ್ದೀನಿ. ಸೊ ಕಾಂಟ್ರಾಕ್ಟರ್ ಜೊತೆ ನಾವು ಮಾತಾಡಿದಾಗ ಅವರು ಅದು ನಮ್ಮ ಅನುದಾನ ಬಿಡುಗಡೆ ಆಗಿದ್ದಿಲ್ಲ ಅನ್ನೋ ಒಂದು ಮಾತಾಡಿದ್ರು. ಆಮೇಲೆ ನಾನು ಈಗ ಅದ್ರ ಬಗ್ಗೆ ಇನ್ನ ಎನ್ಕ್ವೈರಿ ಮಾಡೋದು, ಅಂದ್ರೆ ನನಗೆ ಎಕ್ಸಾಕ್ಟ್ಲಿ ಅದಕ್ಕೆ ಏನ್ ನಿಂತಿತ್ತು ಅನ್ನೋ ಕಾರಣ ನನಗೆ ಇನ್ನ ಕಂಡು ಬಂದಿಲ್ಲ. ಸೊ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅಂತ ತಮಗೂ ಗೊತ್ತಿಲ್ಲ ಹಾಗಾದ್ರೆ ಈಗ ಆ ರೋಡ್ದು? ಸರ್ ಅಂದ್ರೆ ಸ್ಟೇಟಸ್ ಅಂದ್ರೆ ನೋಡ್ಕೊಂಡು ಬಂದಿದ್ದೀನಿ, ಕಾಂಟ್ರಾಕ್ಟರ್ ನನಗೆ ಸಿಕ್ಕಿದ್ದಿಲ್ಲ. ಓಕೆ. ಸೊ ಲಾಸ್ಟ್ ಟೈಮ್ ಒಂದ್ಸಲ ಮೊನ್ನೆ ಸಿಕ್ಕಿದ್ರು, ಅವಾಗ ಸಫಿಶಿಯಂಟ್ ಮಾತಾಡಕ್ ಆಗ್ಲಿಲ್ಲ ನಂಗೆ. ಸೊ ಕೆಲವೊಂದು ಏನು ಅವ್ರ ಅನುದಾನ ಸಫಿಶಿಯಂಟ್ ನಂಗೆ ಸಿಗ್ಲಿಲ್ಲ, ಹಿಂಗಾಗಿ ನಂಗೆ ಮಾಡಕ್ ಆಗ್ಲಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಬಟ್ ಅದು ಏನ ಬಿಲ್ ಆಗಿತ್ತು ಅಷ್ಟೆಲ್ಲ ಪೇಮೆಂಟ್ ಆಗಿದೆ ಸರ್. ಹಿಂಗಾಗಿ ಅವ್ರದ್ದು ಏನ್ ಸಮಸ್ಯೆ ಅನ್ನೋದು ನನಗೆ ಅದು ಅಷ್ಟು ಸಮಂಜಸ ಅನಿಸ್ಲಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರ ತಾವು? ಸರ್ ಆನ್ಲೈನ್ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಗೊತ್ತೇ ಇಲ್ಲಂತೆ ಕಾಂಟ್ರಾಕ್ಟ್ ಯಾರಂತ ಅವ್ರು ಹೇಳ್ತಾ ಇದ್ರು. ಹಾ ಸರ್, ಬಳ್ಳಾರಿ ಅಂತ ಇದಾರೆ ಸರ್. ಸರ್ ಆಕ್ಚುಲಿ ಪೇಮೆಂಟ್ ಆಗಿದೆ. ಅದು SO ಮತ್ತೆ AWS ಆ ಟೈಮ್ನವ್ರು ಯಾರು ಇಲ್ಲದೆ ಇರೋದ್ರಿಂದ ನನಗೆ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅನ್ನೋದು ನಂಗೆ ಸಫಿಶಿಯಂಟ್ ತಿಳ್ಕೊಳಕ್ ಆಗ್ಲಿಲ್ಲ. ಸೊ ಈಗ ಅದನ್ನ ತಿಳ್ಕೊಂಡು ಅದರದ ಏನ್ ಇಲಾಖೆ ವತಿಯಿಂದ ಏನ್ ಕ್ರಮ
ಜರುಗಿಸ್ಬೇಕು, ಎಲ್ಲ ಜರುಗಿಸಿ ಅದನ್ನ ರೆಡಿ ಮಾಡಿಸ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್ ತಮ್ಮ ಕಡೆಯಿಂದ ಕೆಲಸ? ಸರ್ ಆಕ್ಚುಲಿ ಈಗ ಅಲ್ಲಿ ಮಳೆ ಬಂದು ಒಂದ್ ಸ್ವಲ್ಪ ಎಲ್ಲ ಹಸಿಯಾಗಿದೆ. ಸೊ ಜಸ್ಟ್ ಮಳೆ ಎಲ್ಲ ಎಲ್ಲಿ ಸರ್ ಗದಗಲೆಲ್ಲ ಮಳೆನೇ ಇಲ್ಲಂತೆ, ಅಲ್ಲೆಲ್ಲ ಬರಪೀಡಿತ ಪ್ರದೇಶ ಘೋಷಣೆ ಮಾಡಿ ಅಂತ ಜನ ಕೇಳ್ತಾ ಇದ್ದಾರೆ ರೈತರು. ಆಗ್ತಾ ಇದೆ, ಬಟ್ ನಾ ಹೋದಾಗ ಮಳೆ ಇತ್ತು, ಅಲ್ಲಿ ತೆಗ್ದನೆ ಎಲ್ಲ ಬಿದ್ದಿದೆ, ಅಲ್ಲೆಲ್ಲ ನೀರ್ ತುಂಬಿಕೊಂಡಿತ್ತು. ಆಕ್ಚುಲಿ ರೈತರಿಗೆ ಅದು ಅಲ್ಲ, ಈ ಜನ ಏನ್ ಹೇಳ್ತಿದಾರೆ ಅಂದ್ರೆ ಅಟ್ಲೀಸ್ಟ್ ಆ ಕಲ್ಲು ಏನ್ ಜಲ್ಲಿ ಕಲ್ಲು ಹಾಕಿದಾರಲ್ಲ ಅದನ್ನ ಹಾಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಮಣ್ ರೋಡಲ್ಲಿ ಓಡಾಡ್ತಾ ಇದ್ವಿ ಅಂತ, ಅದನ್ನ ಹಾಕ್ಬಿಟ್ಟು ಒಳ್ಳೆ ನರಕದಲ್ಲಿ ಶಿಕ್ಷೆ ಕೊಡ್ತಾರಲ್ಲ ಹಂಗಾಗ್ಬಿಟ್ಟಿದೆ ಅಲ್ಲಿ. ಹೌದು, ಅದ 2 ವರ್ಷದ ಅಲ್ಲಿ ಎತ್ತುಗಳು ಓಡಾಡಕ್ ಆಗ್ತಾ ಇಲ್ಲ, ಎಮ್ಮೆ ಓಡಾಡಕ್ ಆಗ್ತಿಲ್ಲ, ದನ ಕರುಗಳು ಓಡಾಡಕ್ ಆಗ್ತಿಲ್ಲ. ಅದು ರೋಲ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿದ್ದಾರೆ, ಬಟ್ ಅದು ಮಾಡ್ಲಾರ್ದ ಬಿಟ್ಟಿದ್ದಕ್ಕೆ ಆ ರೀತಿ ಅದು ಕಿತ್ಕೊಂಡು ಹೋಗಿದೆ ಅದು. ಅಲ್ಲ ಸರ್, 1 ವರ್ಷ ಅಲ್ಲ, 6 ತಿಂಗಳಲ್ಲ, 6 ವರ್ಷ ಆಯ್ತು. ಈಗ ಬೇಗ ಮಾಡ್ಬೇಕಂತ ಹೇಳಿ 6 ವರ್ಷ ಆಯ್ತು ಸರ್. 6 ವರ್ಷ ಅಂದ್ರೆ ಅದು ಅನುದಾನ ಬಿಡುಗಡೆ ಆಗಿತ್ತು, ಬಟ್ ಅದು ಸ್ಟಾರ್ಟ್ ಮಾಡಿ 2022-23 ಮಾಡಿರ್ಬೋದು. ನಾನು ಅದನ್ನ ಟೋಟಲಿ ಅದರದ ತಿಳ್ಕೊಂಡು ಸರ್, ಯಾಕಂದ್ರೆ ಹಿಂದೆ ಯಾರು ಇದ್ರು ಅನ್ನೋದನ್ನ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಾನು ಅದನ್ನ ಆದಷ್ಟು ಬೇಗ ಕ್ರಮ ತಗೊಳ್ತೀನಿ. ಏನ್ ರಾಜಕೀಯ ಒತ್ತಡಗಳೇನಾದ್ರೂ ಇದೆಯಾ ಈ ಬಗ್ಗೆ ಏನಾದ್ರು? ಏನೂ ಇಲ್ಲ ಸರ್, ಆ ರೀತಿ ಏನೂ ಇಲ್ಲ. ಯಾಕಂದ್ರೆ ರಾಮಣ್ಣ ಲಮಾಣಿ ಅವರು ಇದ್ದಾಗ ಏನೋ 1 ಕೋಟಿ ಅಥವಾ 2 ಕೋಟಿ ಏನೋ ರಿಲೀಸ್ ಆಗಿತ್ತು ಅಂತ ಮಾಹಿತಿ ಬಂದ್ ನಮಗೆ. ಅದಾದ್ಮೇಲೆ ಯಾರು ಈ ಕಡೆ ತೆಲನೆ ಹಾಕಿಲ್ಲ. ಅದು ಇಲ್ಲ ಸರ್, ಅದು 2 ಕೋಟಿ ವರ್ಕ್ ಇದೆ, ಅದು 1 ಕೋಟಿ ರಿಲೀಸ್ ಆಗಿದೆ, 1 ಕೋಟಿ ವರ್ಕ್ ಆಗಿದೆ ಇಲ್ಲಿ. ಸೊ ಈಗ ನಾನು ಹಿಂದಿನ ಎಸ್ಒ ಯಾರು ಟೆಕ್ನಿಕಲ್ ಯಾರಿದ್ರು AWSO ಅವ್ರದ್ದು ಕಾಂಟ್ಯಾಕ್ಟ್ ಇಲ್ಲ, ಅವ್ರಿಗೆ ಮಾಹಿತಿ ತಗೊಂಡು ನಾನು ಕ್ರಮ ತಗೋತೇನೆ ಆದಷ್ಟು ಬೇಗ. ಸರ್, ತಾವು ಹೊಸದಾಗಿ ಬಂದಿರಿ, ಒಂದು ಒಳ್ಳೆ ಕಾರ್ಯ ತಮ್ಮ ಕಡೆಯಿಂದ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮ್ಮ ರಿಪೋರ್ಟರ್ ಫಾಲೋ ಅಪ್ ಮಾಡ್ತಾರೆ, ಈ ಬಗ್ಗೆ ಮಾತಾಡಿಸ್ತಾರೆ ತಮ್ಮನ್ನ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತಾಡೋದಕ್ಕೆ.